ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ತುಂಬಾ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂತಹ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆಲೂ ಕ್ಯಾಪ್ಸಿಕಮ್ ರೈಸ್. ಫ್ರೆಶ್ ಆಗಿ ಮಸಾಲೆನ ಹುರ್ಕೊಂಡು ಮಾಡುವಂತಹ ಈ ಥರ ರೈಸ್ ರೆಸಿಪೀಸ್ ಬೆಳಗಿನ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ರೆಸಿಪೀಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಲ್ಲಿ 2.5 ಲೋಟದಷ್ಟು ಅಕ್ಕಿನ ತಗೊಂಡು 2-3 ಸತಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ನಾವು ರೈಸ್ ರೆಸಿಪಿನ ಮಾಡಬೇಕಿದ್ರೆ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ಉದುರುದ್ರಾಗಿ ಬರುತ್ತೆ, ಮುದ್ದೆ ಆಗುವಂತಹ ಚಾನ್ಸಸ್ ಇರೋದಿಲ್ಲ. ಈಗ ಒಂದು ಬಾಣಲೆಗೆ ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸಿ 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೆಂಪಗೆ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಫ್ರೆಶ್ ಆಗಿ ಹುರಿದಿರೋ ಅಂತಹ ಮಸಾಲೆಯಿಂದ ಮಾಡುವಂತಹ ರೈಸ್ ರೆಸಿಪೀಸ್ ತುಂಬಾ ರುಚಿಯಾಗಿ ಬಂದಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಂತರ ಇಲ್ಲಿ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆಯೇ 2 ಜೀರಿಗೆ ಮೆಣಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಗೆಯೇ 4 ಲವಂಗನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಮಸಾಲೆ ಟೇಸ್ಟ್ ಬರುತ್ತೆ ಇದರಲ್ಲಿ, ಈ ಥರ ರೈಸ್ ರೆಸಿಪೀಸಿನಲ್ಲಿ. ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದ್ರದ್ದು ಫುಲ್ ಫ್ಲೇವರ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಒಳ್ಳೆ ಘಮ ಬರುತ್ತೆ ಎಣ್ಣೆಯಲ್ಲಿ ಈ ಥರ ಹುರ್ಕೊಳ್ಳೋದ್ರಿಂದ. ಆ ಘಮ ಬರೋ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಚಮಚದಷ್ಟು ಬಿಳಿ ಎಳ್ಳು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಪರಿಮಳ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣಿಲಿಕ್ಕೆ ಬಿಡಬೇಕು. ಹಾಕಿರೋ ಅಂತಹ ಎಲ್ಲ ಸಾಮಗ್ರಿಯಲ್ಲೂ ಕೂಡ ಒಳ್ಳೆ ಫ್ಲೇವರ್ ಬರೋ ಥರ ಹುರ್ಕೊಂಡು ತಣಿಲಿಕ್ಕೆ ಎತ್ತಿಟ್ಕೊಳ್ಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ರೈಸ್ಗೆ ಬೇಕಾಗಿರುವಂತಹ ತರಕಾರಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಆಲೂಗೆಡ್ಡೆ, 1 ಕ್ಯಾಪ್ಸಿಕಮ್, 2 ಈರುಳ್ಳಿ ಹಾಗೆ 1 ಟೊಮ್ಯಾಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ ತಣ್ಣಗಾಗಿರುವಂತಹ ಮಸಾಲೆನೂ ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕಾಯಲಿಕ್ಕೆ ಇಟ್ಕೊಳ್ಬೇಕು. ತುಪ್ಪ ಚೆನ್ನಾಗಿ ಕಾದಾದಮೇಲೆ 1 ಪಲಾವ್ ಎಲೆನ ಸೇರಿಸಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನಾವು ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡುವಂತಹ ರೈಸ್ ರೆಸಿಪೀಸಿಗೆಲ್ಲ ಆ್ಯಡ್ ಮಾಡ್ಕೊಳ್ಳೋವಂತಹ ವೆಜಿಟೇಬಲ್ಸನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದರೆ ಡೈರೆಕ್ಟಾಗಿ ಮಾಡ್ತೀವಿ ಅಲ್ವಾ, ನಂತರ ಅದು ವಿಜಿಲೆಲ್ಲ ಬಂದು ನಾವು ರೈಸನ್ನು ತೆಗೆದಾಗ ತುಂಬಾ ಮುದ್ದೆ ಆಗಿಬಿಟ್ಟಿರುತ್ತೆ ಅಥವಾ ತುಂಬಾ ಮೆತ್ತಗಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಳಸ್ಕೊಳ್ಳುವಂತಹ ಎಲ್ಲ ತರಕಾರಿನೂ ಕೂಡ 1 ನಿಮಿಷ ಹಾಕಾದ್ಮೇಲೆ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ 1 ಆಲೂಗೆಡ್ಡೆ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್, ಹೆಚ್ಚಿಟ್ಕೊಂಡಿರೋಂತಹ ಟೊಮ್ಯಾಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಪೇಸ್ಟನ್ನು ಕೂಡ ಫ್ರೈ ಮಾಡಿರುವಂತಹ ತರಕಾರಿಗೆ ಸೇರಿಸ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ಹಾಕಿ ಈ ಗ್ಲಾಸಲ್ಲಿ 2.25 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲನೂ ಕೂಡ ರುಬ್ಬಿರ್ತೀವಿ ಅಲ್ವಾ, ಅದರಲ್ಲೂ ಕೂಡ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. 2.25 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ವಿಷಲ್ ಮಾಡಿಸ್ಕೊಳ್ಬೇಕು. ಈ ಥರ ನಾವು ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡ್ತೀವಿ ಅಲ್ವಾ, ಆವಾಗ ಒಂದೊಂದು ಸತಿ ಏನಾಗುತ್ತೆ, ನೀರೆಲ್ಲ ಸೋರೋಗೋ ಅಂಥ ಚಾನ್ಸಸ್ ಇರುತ್ತೆ ಅಲ್ವಾ, ನೀರೆಲ್ಲ ತುಂಬ ಬಸಿತಾ ಇರುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಕುಕ್ಕರ್ ಮುಚ್ಚಳ ಇರುತ್ತೆ ಅಲ್ವಾ, ಅದರ ಒಳಭಾಗಕ್ಕೆ ಈ ಥರ ಯಾವುದಾದ್ರೂ ಒಂದು ಎಣ್ಣೆನ ಚೆನ್ನಾಗಿ ಈ ಥರ ಸವರ್ಕೊಂಡು, ಅದ್ರ ಹೋಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅಲ್ಲಿಗೂ ಕೂಡ ಚೆನ್ನಾಗಿ ಈ ಥರ ಸವರ್ಕೊಂಡು ಮುಚ್ಚೋದ್ರಿಂದ ಅದು ಸೋರೋ ಅಂತಹ ಚಾನ್ಸಸ್ ಇರೋದಿಲ್ಲ. ನಾವು ಒಳಗಡೆ ಎಷ್ಟೇ ನೀರು ಹಾಕಿದ್ರೂ ಕೂಡ ಸೋರಿ ಬರೋದಿಲ್ಲ ನೀರು. ಈ ಟಿಪ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಮುಚ್ಚಿಟ್ಕೊಂಡ್ಬಿಟ್ಟು ವಿಷಲ್ ಮಾಡಿಸ್ಕೊಳ್ಬೇಕು. ಈಗ ನೋಡ್ಬೋದು ವಿಷಲ್ ಕೂಡ ಆಗ್ತಾ ಇದೆ, ಆದರೆ ನೀರು ಏನೂ ಕೂಡ ಸೋರ್ ಬಂದಿಲ್ಲ ಅಲ್ವಾ. ಈ ಟಿಪ್ನ ನೀವು ಒಮ್ಮೆ ಟ್ರೈ ಮಾಡಿ.
ಇಲ್ಲಿ ಕುಕ್ಕರ್ ಕೂಲಾಗೋ ಅಷ್ಟೊತ್ತಿಗೆ ಸಿಂಪಲ್ಲಾಗಿ ಒಂದು ರಾಯ್ತನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಹಣ್ಣು, ಹಾಗೆಯೇ ಸ್ವಲ್ಪ ಮೊಸರನ್ನ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಂಡ್ರೆ ಸಿಂಪಲ್ ಆಗಿರುವಂತಹ ರಾಯ್ತ ಕೂಡ ರೆಡಿ ಆಗಿಬಿಡತ್ತೆ. ಈ ಥರ ಇನ್ಸ್ಟೆಂಟ್ ಒನ್ ಪಾಟ್ ಮೀಲ್ ರೆಸಿಪೀಸನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬಂದಿರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ, ಆಲೂ ಕ್ಯಾಪ್ಸಿಕಮ್ ರೈಸ್, ಅದ್ರ ಜೊತೆಗೆ ಸಿಂಪಲ್ ಆಗಿರುವಂತಹ ರಾಯ್ತ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ರೈಸ್ ಕೂಡ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ರಾಯ್ತ ಜೊತೆ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಹೇಗನ್ನಿಸ್ತು ಇವತ್ತಿನ ಈ ರೆಸಿಪಿ? ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.